ಸರ್ ಕುಂಭಮೇಳ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಇದು ಒಳ್ಳೆ ಯೋಗಿನಾಥ್ ಅವರು ಒಳ್ಳೆ ಇದು ಬಿಜೆಪಿ ಗೌರ್ಮೆಂಟ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಯೋಗಿನಾಥ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಡಂಬರದಿಂದ ಮಾಡ್ತಾರೆ ನಾವು ಅಂದ್ಕೊಂಡಿದ್ದಿಲ್ಲ. ಬಂದು ನೋಡ್ಬೇಕನ್ನೋ ದೊಡ್ಡ ಆಸೆ ಇತ್ತು. ಅದಕ್ಕೆ ನಾವು ಬಿಜಾಪುರ ಡಿಸ್ಟಿಕ್ನಿಂದ ಬಂದಿದ್ದೇವೆ. ಬಿಜಾಪುರ ಡಿಸ್ಟಿಕ್ ಸರ್? ಬಿಜಾಪುರ ಡಿಸ್ಟಿಕ್, ಸಿಂದಗಿ ತಾಲೂಕು, ಗೋಲ್ಗೇರಿ ಗ್ರಾಮದಿಂದ ಬಂದಿದ್ದೇವೆ. ಸಿಂದಗಿ ತಾಲೂಕು ಚೆಕ್ ಪೋಸ್ಟಾ? ಸಿಂದಗಿ ಚೆಕ್ ಪೋಸ್ಟಾ? ಸಿಂದಗಿ ತಾಲೂಕು ಸಿಂದಗಿ ಚೆಕ್ ಪೋಸ್ಟ್ ತುಂಬ ಫೇಮಸ್ ಅಲ್ವಾ ಸರ್? ಹೌದು ಸರ್. ಹಾಂ ಹೇಳಿ ಮೇಡಮ್. ಹಾಂ ಸರ್ ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ವೀರಭದ್ರಯ್ಯ ಮಠ್. ವೀರಭದ್ರಯ್ಯ ಸರ್ ನನ್ನ ಹೆಸರು ವೀರಭದ್ರಯ್ಯ ಬಿ ಮಠ್, ಗೋಲ್ಗೇರಿ ಗ್ರಾಮ. ಗೋಲ್ಗೇರಿ ಗ್ರಾಮ. ತಾವೇನು ಮಾಡ್ತಾ ಇತ್ತು ಸರ್ ಕರ್ನಾಟಕದಲ್ಲಿ? ಬಿಸ್ನೆಸ್ ಮಾಡ್ತಾ ಇದ್ರೆ ಯಾವಾಗ ಬಂದ್ರಿ, ಹೆಂಗ್ ಬಂದಿರಿ ಸರ್? ಸರ್ ನಾವು ಹೈದರಾಬಾದಿಂದ ಫ್ಲೈಟ್ ಮುಖಾಂತರ ಅಯೋಧ್ಯೆಗೆ ಬಂದೆವು. ಅಯೋಧ್ಯೆಯಿಂದ ಈ ಕಡೆ ಟ್ರೈನ್ ಮುಖಾಂತರ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ನಮ್ದೊಂದು ದೊಡ್ಡ ಆಸೆ ಆಯ್ತು. ಕನಸಿತ್ತ ನಿಮ್ದು ಕುಂಭಮೇಳ? ಈಗ ನಿಮ್ಮ ಈ ಕುಂಭಮೇಳ ನಿಮ್ಮ ಇದ್ರಲ್ಲಿ ನಡೀತಿರೋದು ಇದು ಅದೃಷ್ಟನಾ? 4 ವರ್ಷಗೊಮ್ಮೆ ನಡೀತಿ ಅಂತ ಗೊತ್ತಾಗಿಲ್ಲ. ಬಟ್ ಈ ಮೊನ್ನೆ ಗೊತ್ತಾಯ್ತು. ಬಟ್ ಇಲ್ಲಿ ಭಾಗವಹಿಸಿದ್ದಕ್ಕೆ ನಾವು ಪುಣ್ಯವಂತರು ಅಂತ ಅನಿಸ್ತಾ ಇದೆ ನಮಗೆ. ಮೇಡಮ್ ನಿಮ್ಮ ಹೆಸರು ಮೇಡಮ್? ಲಕ್ಷ್ಮಿ. ಮೇಡಮ್ ನೀವೇನ್ ಮಾಡ್ತಾ ಇದ್ರಿ? ಹೌಸ್ ವೈಫ್. ನಿಮ್ದು ಮೇಡಮ್ ಊರು? ಗೋಲ್ಗೇರಿನಾ? ಓಕೆ ಸರ್. ಮೇಡಮ್ ಹೆಂಗ್ ಅನಿಸ್ತಾ ಇದೆ? ನಮಗೆ ತುಂಬಾ ಒಂಥರ ಅದ್ಭುತ ಅನಿಸ್ತಾ ಇದೆ. ಅದೃಷ್ಟನೂ ಅನ್ಕೋಬೇಕಾ? ಈ ಒಂದು 144 ವರ್ಷದಲ್ಲಿ 4 ವರ್ಷಗೊಮ್ಮೆ ಆಗ್ತಾ ಇರೋದು 12 × 12 ಏನೋ ಹೇಳ್ತಾರೆ. ಅದರಲ್ಲಿ ನಾವು ಭಾಗವಹಿಸ್ತಾ ಇದೀವಲ್ಲ, ನಮಗೆ ತುಂಬಾ ಅದೃಷ್ಟ ಅನಿಸ್ತಾ ಇದೆ. ಎಷ್ಟು ಜನ ಬಂದಿದ್ದೀರಿ ಮೇಡಮ್ ನೀವೆಲ್ಲ? 8 ಜನ ಬಂದಿದ್ದೀರಾ ಸರ್? ಇಲ್ಲೆಲ್ಲ ಮಹಿಳೆಯರಿಗೆ ಮಕ್ಕಳಿಗೆಲ್ಲ ಅನುಕೂಲ ಚೆನ್ನಾಗಿದೆ ಮೇಡಮ್? ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸೆಕ್ಯೂರಿಟಿ ಸ್ಥಾನ ಎಲ್ಲ ಹೇಗಾಯ್ತು ಮೇಡಮ್? ಸರಿಯಾಯ್ತಾ? ನೀವೆಲ್ಲ ಪುಣ್ಯ ಮಾಡಿದ್ರ ಅಂತ ಗಂಗಾ ಮಾತೆ ನಿಮಗೆಲ್ಲ 4 ವರ್ಷ ಮುಂದೆ ಬರೋ ಅಂತ ನಾವೇನೋ ಕಾಣಕ್ಕಾಗ. ತ್ರಿವೇಣಿ ಸಂಗಮ ಚೆನ್ನಾಗಿತ್ತ ಮೇಡಮ್? ಮೇಡಮ್ ಮೇಡಮ್ ಸರ್ ಹೇಳಿ ಸರ್ ನಿಮ್ಮ ಹೆಸರು ಸರ್? ನಾವು ಹಾಂ ಸರ್ ಶರಣಯ್ಯ ಸ್ವಾಮಿ ಮಠಪತಿ ಶಾಬಾದ್. ಹಾಂ ಸರ್. ನಾನು ಪ್ರತಿ ವರ್ಷ ಹಾಂ ಸರ್ 2, 3, 4 ಸಲ ಬಂದು ಹೋಗ್ತಾ ಇರ್ತೇನೆ. ಓಕೆ ಸರ್. ಆದರೆ ಇದು ಕುಂಭಮೇಳ ಇದು 144 ವರ್ಷ ನಂತರ ಮತ್ತೆ ಮುಂದೆ ಬರಬೇಕಾದ್ರೆ 144 ವರ್ಷ ಬೇಕು. ಅದೇ ನಾವು ನಾವು ಇರೋರು ಯಾರು 3 ಜನರೇಷನ್ ಏನೋ ಹೋಗಿರುತ್ತೇನಲ್ವಾ? ಬನ್ನಿ ಸರ್, ಪರವಾಗಿಲ್ಲ ಬನ್ನಿ ಬನ್ನಿ ಇರ್ರಿ. ಬನ್ನಿ ಹಿಂದೆ ಬನ್ನಿ ಮೇಡಮ್. ಸಲುವಾಗಿ ನಾವು 8 ಜನ. ನಿಮ್ಮ ಆಸೆ ಆಕಾಂಕ್ಷೆ ಯಾರು ಈಡೇರಿಸಿದ್ದಾರೆ? ದೇವರು. ಇಲ್ಲಿ ನೀವು ಅಯೋಧ್ಯೆ ಕುಂಭಮೇಳ ಎಲ್ಲ ಓಡಾಡಿ ಬಂದ್ರಲ್ಲ ಸರ್, ಇಲ್ಲೆಲ್ಲ ನಿಮಗೆ ಸೆಕ್ಯೂರಿಟಿ ವ್ಯವಸ್ಥೆ ಸೌಲಭ್ಯಗಳೆಲ್ಲ ಹೇಗಿದೆ ಸರ್? ಚೆನ್ನಾಗಿದೆ. ಯಾವ ಥರದ ತಕ್ಲೀಫ್ ಇಲ್ಲ. ನೀವು ಯಾರಿಗಾದ್ರೂ ಧನ್ಯವಾದ ಕೃತಜ್ಞತೆ ಹೇಳ್ಬೇಕಂದ್ರೆ ಯಾರಿಗೆ ಹೇಳ್ತೀರಿ? ಮೋದಿ ಮತ್ತು ಯೋಗಿ ಎಲ್ಲ ಚೆನ್ನಾಗಿ ನಿಮಗೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ವ್ಯವಸ್ಥೆ. ಯಾಕಂದ್ರೆ ಇಷ್ಟು ನಾವು ನಂದು ಈಗ 78 ವಯಸ್ಸು ನಡೆದು ಇಲ್ಲಿ ತನಕ ಈ ಪ್ರಕಾರ ಯಾವುದೂ ಆಗಿದಿಲ್ಲ. ಇದು ಇವರ ರಾಜಕೀಯ ಬಂದ ಬಳಕೆ ಹಾಲಾಗ್ತಿದ್ದು ಮಾಡಿದ್ದಕ್ಕೆ ಧನ್ಯವಾದ. ಎಲ್ಲ ಕುಂಭಮೇಳ ಸ್ನಾನ ಮಾಡಿದ್ರೆ ಸರ್ ಹೇಗೆ ಅನಿಸ್ತು? ಭಾಳ ಒಳ್ಳೆ ಮಾತನ್ನ. ನೀವು ಎಲ್ಲಿಂದ ಬಂದಿದ್ರಿ? ನಾವು ಶಾಬಾದ್ ರೀ. ನಿಮ್ದು ಗುಲ್ಬರ್ಗ? ಕಲಬುರಗಿ. ಶಾಬಾದ್ ಜೋಳ, ಶಾಬಾದ್ ತೊಗರಿ. ಯಾಕೆ ಬಿಜಾಪುರ ಶಾಬಾದ್ ಇಲ್ಲಿ ಹೆಂಗೆ? ಎಲ್ಲ ನೆಂಟರು. ಓ ಈಗ 1 to 1 ಚಲೋ ಅನಿಸ್ತಾ ಸರ್? ನೋಡ್ಕೊಂಡು ಬರ್ಬೇಕಂತ ಚಲೋ ಅನಿಸ್ತಾ ಎಲ್ಲ ಸ್ನಾನ ಎಲ್ಲ? ಸರ್ ಮಾತಾಡಿ ಸರ್. ಹಿಂಗೆ ಇರಿ ಸರ್, ಪರವಾಗಿಲ್ಲ ಹಿಂದೆ ಇರಿ. ಬನ್ನಿ ಸರ್, ಹಿಂಗೆ ಬನ್ನಿ. ಹಾಂ ಸರ್ ಹೇಳಿ ಸರ್. ಸರ್ ನಿಮ್ಮ ಹೆಸರು? ಲಿಂಗಸೂರು, ರಾಯಚೂರು ಡಿಸ್ಟಿಕ್ಕು. ಬಿಜಾಪುರ, ಕಲಬುರಗಿ, ರಾಯಚೂರು ಎಲ್ಲ ಹೈದರಾಬಾದ್ ಕರ್ನಾಟಕ. ನಮ್ಮದು ಬಳ್ಳಾರಿ KKRDB. ಸರ್ ಹೇಳಿ. 144 ವರ್ಷ ನಂತರ ಈ ಒಂದು ಸಂಗಮಕ್ಕೆ ಬಂದಿರೋದು ನಮ್ಮ ಭಾಗ್ಯನೇ ಅನ್ಕೋಬೇಕು. ಸರಿ ಸರ್. ನಾನು ನನ್ನ ಮಗ ಬನ್ನಿ ತುಂಬಾ ಅದ್ಭುತ ಸರ್. ನಾವೇನಾದ್ರೂ ಥ್ಯಾಂಕ್ಸ್ ಹೇಳ್ಬೇಕಿದ್ರೆ ಯೋಗಿ ಮತ್ತು ಮೋದಿಜಿ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಹಾಂ ಸರ್ ಹೇಳಿ ಸರ್. ಅಲ್ಲ ಇಲ್ಲಿ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರಲ್ಲ, ಹೆಂಗೆ ಪುಳಕಿತ ಗೊಂಡಿವೆ ಅಂತ ಏನು ಹೇಳ್ತಾರಲ್ಲ? ಇವತ್ತು ನಾವು ಬರೋದ್ರ ಟೈಮ್ ಆಯ್ತು, ನಾಳೆ ಮಾಡೋಣ ಅಂತ. ನಿಮ್ದು ನಾಳೆ ಇದೆ ಸರ್? ಅಂದರೆ ಇಲ್ಲಿ ಉಳ್ಕೊಂಡ್ಬಿಟ್ಟು ನಾಳೆ ಸ್ನಾನ ಮಾಡ್ತಾರೆ. ಅಂದರೆ ಈ 140 ವರ್ಷದಲ್ಲಿ ನೀವು ಭಾಗಿಯಾಗಿರೋದು ಪುಣ್ಯ, ಭಾಗ್ಯ, ಅದೃಷ್ಟ, ಪೂರ್ವ ಜನ್ಮದ ಪುಣ್ಯ. ಅದನ್ನು ನಾವು ವಿಡಿಯೋ ಮಾಡ್ತಿರೋದು ನಮ್ಮ ಪುಣ್ಯನೇ. ಇನ್ನು ನಮ್ಮ ಮಕ್ಕಳು ನೋಡ್ಕೋಬೇಕಷ್ಟೇ ಸರ್. ಮೇಡಮ್ ನೀವು
ನನ್ನ ಹೆಸರು ಅಕ್ಕದೇವಿ. ಹಾಂ ಮೇಡಮ್. ಹಾಂ ಮೇಡಮ್. 144 ವರ್ಷಗಳ ಬಂದಂತ ತುಂಬ ಖುಷಿ ಪಡ್ತೀನಿ. ಹಾಂ ಮೇಡಮ್. ಇಲ್ಲಿ ಸ್ನಾನ ಮಾಡಿ ಇಲ್ಲಿ ದರ್ಶನ ತಗೊಂಡು ಚೆನ್ನಾಗಿತ್ತು. ಅಯೋಧ್ಯೆಲ್ಲ ಹೆಂಗಿತ್ತು ಮೇಡಮ್? ಚೆನ್ನಾಗಿದೆ. ಚೆನ್ನಾಗಿತ್ತು ಮೇಡಮ್. ಇಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಈ ವೃದ್ಧರಿಗೆ ಏಜ್ ಆಗಿರ್ತಲ್ಲ, ಇಲ್ಲೆಲ್ಲ ಹೆಂಗೆ ಅನುಕೂಲ ಆಯಿತು ಎಲ್ಲ ನಿಮಗೆಲ್ಲ? ಎಲ್ಲ ನಿಮಗೆ ಇಲ್ಲಿ ಸೆಕ್ಯೂರಿಟಿ ಆಗಲಿ, ಕ್ಷೇಮ ಅಥವಾ ರಕ್ಷಣೆ ಆಗಲಿ, ಹೆಣ್ಮಕ್ಳಿಗೆ ಒಂದು ಸೌಲಭ್ಯ ಆಗಲಿ, ಆಮೇಲೆ ಘಾಟು ಏನು ಮಾಡಿದಾರಲ್ಲ, ಆಮೇಲೆ ಸ್ವಚ್ಛತೆ ಬಗ್ಗೆ ಆಗಲಿ ಎಲ್ಲ ಚೆನ್ನಾಗಿದೆ ಮೇಡಮ್. ನಿಮ್ಮದು ಪುಣ್ಯ ಅನ್ಕೋಬೇಕಾ? ಅದರಲ್ಲೂ ಕನ್ನಡದವರು ಕರ್ನಾಟಕದಿಂದ ಪ್ರಯಾಗರಾಜಿಗೆ ಬಂದು ಕುಂಭಮೇಳದಲ್ಲಿ ಇರೋದು ಒಂದು ಪುಣ್ಯ. ಏನು ಅದೇನೋ ಪೂರ್ವಜನ್ಮ ಸಾರ್ ಹೇಳ್ದಂಗೆ ಅದೇ ಪೂರ್ವಜನ್ಮದ ಪುಣ್ಯ ಅನ್ಕೋಬೇಕು. ಥ್ಯಾಂಕ್ ಯು ಮೇಡಮ್. ಮೇಡಮ್ ನೀವು ಹಂಗೆ ಹೇಳ್ಬಿಡಿ ಮೇಡಮ್. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ನಿಮ್ಮ ಹೆಸರು ಮೇಡಮ್? ಹಾಂ ಮೇಡಮ್. ಮೇಡಮ್ ಸರ್ ನೀವಿಬ್ರುನಾ? ಹಾಂ, ಜಾಯಿನ್ ಮಾಡ್ತೀನಿ ಅಂತ. ನೀವು ಶಾಬಾದ್ ಮೇಡಮ್. ಹೇಳಿ ಮೇಡಮ್. ಮೇಡಮ್ ಹೆಸರು ಹೇಳ್ಬಿಡಿ ಮೇಡಮ್. ಗುರು ಹಿರೇಮಠ ಸರ್. ಹಾಂ, ಓಕೆ ಮೇಡಮ್. ಯಾರು ಹೆದರ್ಬೇಕಾಗಿಲ್ಲ ಸರ್. ಆರಾಮ್ ಚಿಂತೆ ಬಂದು ಆರಾಮ್ ಪುಣ್ಯ ಸ್ನಾನ ಮಾಡಿ ದರ್ಶನ ತಗೊಂಡು ಹೋಗ್ಬೋದು. ನೀವೀಗ 144ನೇ ವರ್ಷದಲ್ಲಿ ಕುಂಭಮೇಳ ನಡೀತಾ ಇದೆ. ಇದು ಮಹಾಕುಂಭಮೇಳ ಮೇಡಮ್. ಇದರಲ್ಲಿ ಭಾಗಿಯಾಗ್ತಿದ್ದೀರಲ್ಲ, ಇದು ಹೆಂಗೆ ಅನ್ಕೋಬೋದು? ಇದು ಭಾಳ ಪುಣ್ಯವಂತರು ನಾವು. ಇದು ಕನಸ ಅಥವಾ ಕನಸಂತೂ ಅಭಿಪ್ರಾಯ ಇಲ್ಲ. ಈ ತರ ಬರೋದು ಭಾಳ ಅದೃಷ್ಟ. ನಾವು 2 ದಿನದಲ್ಲಿ ಜೀವನದಲ್ಲಿ ಮಾಡಿರೋ ಅಪರೂಪದ ಅದೃಷ್ಟ. ಜನ್ಮ ಮಾಡಿರೋ ಅದೃಷ್ಟ. ಹೇಳಿ ಮೇಡಮ್. ಅದೇ 2 ದಿನದಲ್ಲಿ ಬಂದಿದ್ದೀವಿ ರೀ ಸಡನ್ ಆಗಿ. ನಮ್ಮ ಪುಣ್ಯ ರೀ ಅದು. ಇದೇ ರೀ ನಮ್ಮ ಬರೋದು. ನಿಮ್ಮ ಒಂದು ಸಮಯದಲ್ಲಿ ಆಗ್ತಾ ಇರೋದು. 2 ದಿನದಲ್ಲಿ ನಾವು ತಯಾರಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು. ರಶ್ ಇದೆ. ಯಾಕೆ ಬಂದ್ರಿ ಸರ್ ನೀವು? ಈ ತರ ನಿಮ್ದು ಬರೋದು ನಿಮ್ದು ಯಾವ ಥರ ಸೌಲಭ್ಯ ಮಾಡ್ಕೊಂಡ್ ಬಂದ್ರಿ? ಏರ್ನಿಂತ ಹೈದರಾಬಾದ್, ಎಲ್ಲಿಂದ? ಹೈದರಾಬಾದ್. ಹೇಳಿ ಸರ್. ಅಯೋಧ್ಯೆ ಬಂದೇವಿ. ಅಯೋಧ್ಯೆಯಲ್ಲಿ ದರ್ಶನ ಮಾಡಿ ಸರ್. ಆಮೇಲೆ ಇವತ್ತು ಬೆಳಿಗ್ಗೆ ಅಲ್ಲಿನಿಂದ ಟ್ರೈನ್ ಚೆನ್ನಾಗಿ ಯಾವುದೇ ತರ ಎಲ್ಲ ಚೆನ್ನಾಗಿದೆ ಸರ್. ಪೂರಾ ಚೆನ್ನಾಗಿತ್ತು. ಟ್ರೈನ್ ವ್ಯವಸ್ಥೆ, ರೈಲು ವ್ಯವಸ್ಥೆ, ಬಸ್ ವ್ಯವಸ್ಥೆ ಬಹಳ ಎಲ್ಲ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಎಲ್ಲಾ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೀವು ಧನ್ಯವಾದ ಹೇಳ್ಬೇಕಂದ್ರೆ ಯಾರಿಗೆ ಹೇಳ್ತೀರಿ ಸರ್? ಯೋಗಿ ಆದಿತ್ಯನಾಥ್, ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಧನ್ಯವಾದಗಳು. ಈಗ ಪ್ರಧಾನಮಂತ್ರಿ ಮೋದಿ, ನರೇಂದ್ರ ಮೋದಿ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ, ಅವರ ಆಡಳಿತದಲ್ಲಿ ಇದು ನಡೀತಾ ಇರೋದು. ಇದು ದೇಶಕ್ಕೆ ಪುಣ್ಯನ, ಜನಗಳಿಗೆಲ್ಲ ಪುಣ್ಯನ? ಜನಗಳಿಗೂ ಪುಣ್ಯ, ಸಾಧು ಸಂತರಿಗೂ ಪುಣ್ಯ. ಇದು ವಿಶ್ವದಲ್ಲಿನೇ ನಂಬರ್ 1 ಹೋಗ್ತಾ ಇದೆ ಈ ಕುಂಭಮೇಳ ಬಗ್ಗೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ನಂಬರ್ 1 ಆಗಿದೆ ಈ ಸನಾತನ ಧರ್ಮ ವಿಶ್ವದಲ್ಲಿ. ಇವತ್ತು ಪ್ರಪಂಚದಲ್ಲಿ ಒಂದು ದಾಖಲೆ ಆಗಿದೆ. ಮೇಳಕ್ಕೆ ಅತಿ ದೊಡ್ಡದಾದ ಒಂದು ಸ್ಥಾನ ಬಂದಿದೆ. ನಮ್ಮ ಭಾರತ ದೇಶಕ್ಕೂ ಬಂದಿದೆ, ಪ್ರಪಂಚದಲ್ಲಿ ದೇಶದ ಹೆಸರು. ಅದಕ್ಕೇನು ಹೆಮ್ಮೆ ಅನಿಸ್ತಾ ಇದೆನಾ ನಿಮ್ಗೆ? ಬಹಳ ಅಂದ್ರೆ ನಾವು ಇದಾಗಿದ್ದು ಬಹಳ ಅಪರೂಪದ ಹೆಮ್ಮೆ. ಇದು ವಿಶ್ವದಲ್ಲಿನೇ ಈಗ ಈ ಕುಂಭಮೇಳ ಏನು ಸ್ಟಾರ್ಟ್ ಆಗಿದೆಯಲ್ಲ ಸರ್, ಇದು ವಿಶ್ವದಲ್ಲಿನೇ ನಂಬರ್ 1 ಗೂಗಲ್ ಸರ್ಚ್ ಬಂದಿದೆ. ಗೂಗಲ್ ಸರ್ಚ್ ಅವ್ರು ಏನ್ ಮಾಡ್ತಾ ಇದಾರೆ, ಜಸ್ಟ್ ಮಹಾಕುಂಭಮೇಳ ಅಂತ ನೀವು ಸರ್ಚ್ ಮಾಡಿದ್ರೆ ಅವರು ಹೂ ಚೆಲ್ತಾ ಇದ್ದಾರೆ. ಅದು ನೀವು ಅದ್ಭುತವಾಗಿ ನೋಡ್ಕೋಬಹುದು. ಅದ್ರ ಬಗ್ಗೆ ಏನು ಹೇಳ್ತೀರಿ ಹೇಳಿ? ಇದು ವಿಶ್ವದಲ್ಲಿ ಇದು ಪ್ರಥಮ ಬಾರಿ ಒಂದು ಗೂಗಲ್ ಸಂಸ್ಥೆ ಜಸ್ಟ್ ಹಿಂಗೆ ನಾವು ಮಹಾಕುಂಭ ಅಂತ ಸರ್ಚ್ ಮಾಡಿದ್ರೆ ಹೂ ಚೆಲ್ಲುತ್ತೆ. ಆಂಗ್ಲ ಭಾಷೆದವರಿಗೂ ನಮ್ಮ ಹಿಂದೂ ಸಂಪ್ರದಾಯದ ಗೌರವ ಇದೆ. ಈ ವಿಶ್ವದಲ್ಲಿನೇ ಹಿಂದೂ ಸಂಸ್ಕೃತಿ, ಸನಾತನ ಧರ್ಮ ಒಂದು ವಿಶ್ವ ಮಟ್ಟದಲ್ಲಿ ನಂಬರ್ 1 ಸ್ಥಾನಕ್ಕೆ ಹೋಗಿದೆ. ಅದ್ರ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆನಾ? ಬಹಳ ಹೆಮ್ಮೆ ಅನಿಸ್ತಾ ಇದೆ. ಗೂಗಲ್ ಸಂಸ್ಥೆದವರು ಹೌದು, ಯಾರಿಗೂ ಮಾಡಿಲ್ಲ ಇನ್ನು ಪ್ರಪಂಚದಲ್ಲಿ. ಇದು ಪ್ರಥಮ, ಫಸ್ಟ್ ಟೈಮ್ ರೀ ಇದು. ನೀವು ಈಗಲೂ ಆ ಕಡೆ ಹೋಗ್ಬಿಟ್ಟು ಜಸ್ಟ್ ಹಿಂಗೆ ಗೂಗಲ್ ಮಹಾಕುಂಭ ಅಂತ ಸರ್ಚ್ ಮಾಡಿದ್ರೆ ಜಸ್ಟ್ ಹೂ ಚೆಲ್ಲುತ್ತೆ, ಗುಲಾಬಿ ಹೂ. ಅದು ಇದುವರೆಗೆ ಎಲ್ಲೂ ಆಗಿಲ್ಲಂತೆ, ಅದು ಇದೆ ಪ್ರಥಮ. ಅದ್ರ ಬಗ್ಗೆ ಹೆಮ್ಮೆನಾ? ಹೆಮ್ಮೆ ಅಲ್ಲ ಸರ್, ನಮಗೆ ಅದ್ರ ಬಗ್ಗೆ ಗೌರವ ಇದೆ. ಹೆಮ್ಮೆಗಿಂತ ಅದು ದೇಶಕ್ಕೆ ಮೋದಿ ನೇತೃತ್ವದಲ್ಲಿ ಬಂದ ಅದು ಒಂದು ಅದ್ಭುತವಾದ ಕೊಡುಗೆ, ಗೌರವ ಅನ್ಕೋಬೇಕು ಜಗತ್ತಿನಾದ್ಯಂತ. ಥ್ಯಾಂಕ್ ಯು ಸರ್.